ಅಶೋಕ್ ಉದಾಹರಣೆಗೆ ಅಶೋಕ್ ಅಂತ ಹೆಸರು ಬರೆಯುವುದಾದ್ರೆ ಗೆರೆ ಮೂಲಕ ಹೇಗೆ ನೋಡಿ, ನೀವು ಈಗ ನೋಡಿ, ಎಲ್ಲರೂ ಇದನ್ನು ಗಮನ ಇಟ್ಟು ನೋಡಿ. ಈ ತರ ಒಂದು ಗೆರೆ ಹಾಕಿ ಒಂದು ಈ ತರ ಒಂದು ಗೆರೆ ಹಾಕಿ ಎರಡು, ನಂತರ ಇಲ್ಲಿ ಒಂದು ಗೆರೆ ಹಾಕಿ ನೆನಪಿಟ್ಟುಕೊಳ್ಳಿ. 3 ಗೆರೆ ಆಯ್ತಲ್ಲ, ಕೊನೆಗೆ 4ನೇ ಗೆರೆ ಈಗ ನೀವು ಕಂಪ್ಲೀಟ್ ಮಾಡಿ. ಈಗ ಒಂದು ಬಾಕ್ಸ್ ರಚನೆ ಆಯ್ತು. ಬಾಕ್ಸ್ ಆಯ್ತು, ಆಯತ ಬಾಕ್ಸ್ ಆಯ್ತು ನೋಡಿ. ಈಗ ಅಶೋಕ್ ಎಷ್ಟು ಅಕ್ಷರಗಳು ಇದೆ ಅದನ್ನು ಗಮನದಲ್ಲಿಟ್ಟುಕೊಂಡು ಅಷ್ಟು ಗೆರೆ 5 ಅಕ್ಷರದಿದೆ. 5 ಅಕ್ಷರಕ್ಕೆ ನಾವು 4 ಗೆರೆಯನ್ನು ಹಾಕಬೇಕಾಗ್ತದೆ. ಗಮನ ಇಟ್ಟು ನೋಡಿ. 1 2 3 4 ಇದು ಸಮನಾಗಿದ್ದರೆ ಅದು ಅಕ್ಷರಗಳು ಒಂದೇ ರೀತಿ ಕಾಣ್ತದೆ. ಅದಕ್ಕಾಗಿ ಸಮನಾಗಿ ಗೆರೆ ಆಗಬೇಕು. ನೋಡಿಕೊಳ್ಳಿ. ಈಗ ಈ ಗೆರೆ ಎಲ್ಲ ರೆಡಿ ಆಗಿದೆ. ಈಗ ಅಶೋಕ್ ಬರೆಯುವುದು ಹೇಗೆ ನಿಮ್ಮ ಮನದಲ್ಲಿ ಇರ್ಬೋದು. ಹೌದು, ಹೇಗೆ ಬರೆಯುವುದು? ಇಲ್ಲಿಗೆ ಬರೆದ್ರೆ ASHOK ಇದ್ರ ಒಳಗೆ ಬರೆಯೋದಲ್ಲ, ಇದನ್ನೇ ನಾವು ಅಕ್ಷರನ್ನಾಗಿ ಹೇಗೆ ಮಾರ್ಪಡಿಸಬಹುದು. ನಿಮಗೆ ಮನೆಯಲ್ಲಿ ಹೆಚ್ಚು ಸಾಮಾನ್ಯ ಗೆರೆ ಬಡದಾದ ಬರೆಯಬಹುದು. ಈಗ ನೋಡಿ, ಇಲ್ಲಿ ನಿಮ್ಮ ಮನದಲ್ಲಿ ನೋಡಿದ್ರೆ ನಿಮ್ಮ ಕಟ್ಟಕಡೆ ಪ್ರಶ್ನೆ ಈಗ ಉತ್ತರ ಸಿಗ್ತದೆ. ಬರೆಯುವಾಗ ಏನ್ ಮಾಡ್ಬೇಕು ನಾವು? ಇಲ್ಲಿ ಒಂದು ಗೆರೆ ಹಾಕ್ಬೇಕು, ಆಮೇಲೆ ಇಲ್ಲಿ ಒಂದು ಚುಕ್ಕಿ ಹಾಕ್ಬೇಕು. ಚುಕ್ಕಿ ಹಾಕಿದ ನಂತರ ಈ ಅಕ್ಷರವು ಈಗ ಎ ಆಗಿ ಮಾರ್ಪಾಟಾಯ್ತು. ಈಗ ನೆಕ್ಸ್ಟ್ ಏನ್ ಬರ್ತದೆ? ಅಶೋಕ್ AS. ಇಲ್ಲಿ ಈ ರೀತಿ ಗೆರೆಯನ್ನು ಹಾಕಿದ್ರೆ, ಇಲ್ಲಿ ಈ ರೀತಿ ಗೆರೆಯನ್ನು ಹಾಕಿದಾಗ ಇಲ್ಲಿ S ಮಾರ್ಪಾಡಾಯ್ತು. ಹೌದೌದು, ಕರೆಕ್ಟ್. ಗೊತ್ತಾಯ್ತಲ್ಲ? ಹೌದು, ಇದನ್ನು ಸರಿಯಾಗಿ S. ಹೀಗಾಗಿ H ಚೆನ್ನಾಗಿ ಬರೀತೀರಿ. ಹೀಗೆ ಬರೆದು ಹೀಗೆ ಬರೀ N O ಗಟ್ಟಿ. ಇದು ತುಂಬಾನೇ ಖುಷಿಯಾಗಿದೆ. ನೋಡ್ತಾ ಇರ್ಬೋದು ವೀಕ್ಷಕರೇ. ನೋಡು, ಅಶೋಕ್ ಅಂತ ಒಂದು ವಿಚಾರವನ್ನು ನಮಗೆ ತೋರಿಸಿದಂತ ಸುರೇಶ್ ಸುವರ್ಣ ಕುತ್ಕೊಳ್ಳಿಯವರಿಗೆ ಧನ್ಯವಾದ. ತುಂಬ ಒಳ್ಳೆ ವಿಷಯ.